ಪ್ರೈಸಲ ಪ್ರೀತಿಯ ದೇವರ ಮಕ್ಕಳೇ, ಈ ದಿವಸ ನಾವೆಲ್ಲರೂ ಸೇರಿ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುವ ಒಂದು ಉತ್ತಮವಾದ ವಾಕ್ಯದ ಭಾಗವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಫೇಸ್ಬುಕ್ ಪೇಜ್ನ 13,528 ಜನರು ಪ್ರೀತಿಯಿಂದ ಫಾಲೋ ಮಾಡ್ತಾ ಪ್ರೀತಿಯಿಂದ ಇಲ್ಲಿ ಪ್ರತಿನಿತ್ಯ ದೇವರ ಕೃಪೆಯ ವಾಗ್ದಾನ ಅನ್ನುವ ಒಂದು ಉತ್ತಮವಾದ ಭಾಗವನ್ನು ಸುಮಾರು 4-6 ವರ್ಷಗಳಿಂದ ವಂಶಿತ ನಿಮ್ಮ ಮುಂದೆ ಹಂಚ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನೀವೆಲ್ಲರೂ ಕೂಡ ಏನು ಮಾಡ್ತಾಯಿದ್ದೀರಾ, ಪ್ರೀತಿಯಿಂದ ಆ ಪೇಜನ್ನ ಫಾಲೋ ಮಾಡ್ತಾ ಪ್ರೀತಿಯಿಂದ ನಮಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಇನ್ಸ್ಟಾಗ್ರಾಮಲ್ಲೂ ಕೂಡ 14,100 ಜನ, ಫೇಸ್ಬುಕ್ನಲ್ಲಿ 13,528 ಜನರು ನೀವು ಪ್ರೀತಿಯಿಂದ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇದುವರೆಗೆ ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮುಂದೆ ಕೂಡ ನಿಮ್ಮ ಈ ಸಪೋರ್ಟ್ ನಮಗೆ ಬೇಕಾಗಿದೆ. ಏಕೆಂದರೆ ಇದೊಂದು ದೇವರ ಆಲೋಚನೆ ಮೇಲೆ ನಾವು ಈ ವಾಕ್ಯದ ಒಂದು ಕೃಪೆಯ ವಾಗ್ದಾನವನ್ನು ನಾವೆಲ್ಲರ ಮುಂದೆ ಹಂಚುವಂಥ ಒಂದು ತೀರ್ಮಾನ ಮಾಡಿದು. ಆರಂಭದಲ್ಲಿ ಕಡಿಮೆ ವ್ಯೂಸ್ ಇದ್ದರೂ ಕೂಡ ನಮ್ಮನ್ನು ಆದಷ್ಟು ಸಪೋರ್ಟ್ ಮಾಡಿ ಇದುವರೆಗೆ ನಮ್ಮನ್ನು ತಗೊಂಡು ಬಂದಿದ್ದೀರಾ. ನಿಮಗೆ ಉತ್ತಮವಾದ ಒಂದು ವಂದನೆಗಳನ್ನ ನಾನು ತಿಳಿಸ್ತೇನೆ. ಈ ದಿವಸ ನಾವು ಧ್ಯಾನ ಮಾಡಿ ಕೊಟ್ಟಿರುವಂಥ ವಾಕ್ಯ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ. ಇಲ್ಲಿ ನಾವು ತೆಗೆದುಕೊಂಡು ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪ್ರಾರ್ಥನೆ ನಂತರ ನಾವು ದೇವರ ವಾಕ್ಯದ ಕಡೆ ಹೋಗೋಣ. ಓಕೆ, ನಾವು ಎಲ್ಲರೂ ಸೇರಿ ಒಂದು ಒಟ್ಟಾಗಿ ಒಂದು ಚಿಕ್ಕದ ಒಂದು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆ ಆ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕರ್ತನೆ ನಮಗೆ ಕೊಟ್ಟಂಥ ಈ ಅಬ್ರಹಾಮನ ಜೀವಿತದಲ್ಲಿ ಒಂದು ಉತ್ತಮವಾದ ಪ್ರಕಟಣೆ ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ. ಕರ್ತನೆ, ಈ ವಾಕ್ಯ ಎಲ್ಲೆಲ್ಲ ತಲುಪ್ತದ ಸ್ವಾಮಿ, ಎಲ್ಲರಿಗೂ ಕೂಡ ಒಂದು ಬೆಸ್ಟ್ ರೆವಲ್ಯೂಷನ್ ನೀನು ಕೊಡುವುದಕ್ಕಾಗಿ ಈ ವಾಕ್ಯವನ್ನು ಕೇಳುವಾಗಲೇ ಅನೇಕರ ಜೀವಿತದಲ್ಲಿ ಸ್ವಾಮಿ ಅಪಕರ್ತನೆ ನಿನ್ನ ಕಾರ್ಯಗಳು ನೆರವೇರೋದಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಸ್ವಾಮಿ. ಈ ವಾಕ್ಯದ ಭಾಗವನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ಕೇಳುವಂಥ ಮಕ್ಕಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸ್ಕೊಡ್ತಾ ಇದ್ದೇವೆ. ನೀನು ತಾನೇ ಮಹಿಮೆ ಹೊಂದು, ನೀನು ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ಯೇಸುವಿನ ನಾಮದ ತಂದೆ, ಆಮೇನ್. ಓಕೆ, ಈ ದಿವಸ ನಾವು ಧ್ಯಾನ ಮಾಡೋಕ್ಕೆ ಹೊರಟಂಥ ದೇವರ ವಾಕ್ಯ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಅಬ್ರಹಾಮನನ್ನು ಕರೆದಂಥದ್ದನ್ನು ನಾವು ನೋಡ್ಬೋದು. ನಾನು ಆ ವಾಕ್ಯವನ್ನು ಓದ್ತೇನೆ. ಆದಿಕಾಂಡ 12:1, ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಹೇಳಿದನು ಅಂತ. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ಗಮನಿಸ್ಬೋದು, ಅಬ್ರಹಾಮನನ್ನು ದೇವರು ಕರೆದಾಗ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅಬ್ರಹಾಮನೇ ನೀನು ಸ್ವದೇಶವನ್ನು, ಅಂದರೆ ನೀನು ಇರುವ ಸ್ಥಳವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗಬೇಕು. ಹಲ್ಲೆಲೂಯಾ. ನೋಡಿ, ನೀವು ಚೆನ್ನಾಗಿ ಗಮನಿಸ್ಬೋದು. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾವಿಲ್ಲಿ ಚೆನ್ನಾಗಿ ಗಮನಿಸ್ಬೋದು. ದೇವರು ಅವನನ್ನು ಕರೆಯುವಾಗ ಒಂದು ನಿಬಂಧನೆಯನ್ನು ಅಲ್ಲಿ ಇಡ್ತಾರೆ. ಹಲ್ಲೆಲೂಯಾ. ಕೆಲವು ಮಾತುಗಳನ್ನು ಅಲ್ಲಿ ಅಬ್ರಹಾಮನಿಗೆ ತಿಳಿಸ್ತಾರೆ. ಏನಂದರೆ, ಬಂಧು ಬಳಗವನ್ನು ಮತ್ತು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶ. ಯಾವ ದೇಶ? ನಾನು ತೋರಿಸುವ ದೇಶ. ಅಬ್ರಹಾಮನ ಆಲೋಚನೆ ಅಂತಲ್ಲ, ದೇವರ ಆಲೋಚನೆ ಏನಿದೆ ಆ ಆಲೋಚನೆಗೆ ಅಬ್ರಹಾಮನ ಹೊರಡಬೇಕು. ಹಲ್ಲೆಲೂಯಾ. ಅದಾದ ಮೇಲೆ ಅಲ್ಲಿ ದೇವರು ಅವನಿಗೆ ಕರೆಯುವಿಕೆ ಮೂಲಕವಾಗಿ ಆತನನ್ನು ಆಶೀರ್ವಾದದ ವಾಗ್ದಾನವನ್ನು ಕೊಟ್ಟು ಆತನನ್ನು ಆ ಸ್ಥಳದಿಂದ ಬಿಡಿಸ್ತಾರೆ. ಹಲ್ಲೆಲೂಯಾ. ಸ್ವಂತ ಸ್ಥಳದಿಂದ ಅಬ್ರಹಾಮನ ಬಿಡಿಸ್ತಾರೆ. ಇಲ್ಲಿ 4ನೇ ವಚನಕ್ಕೆ ನಾವು ಬರುವಾಗ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅಂದರೆ ಅಬ್ರಹಾಮ ದೇವರ ಮಾತನ್ನು ಫಾಲೋ ಮಾಡೋದನ್ನು ನೋಡ್ಬೋದು. ಹಲ್ಲೆಲೂಯಾ. ದೇವರ ಮಾತನ್ನು ಹಿಂಬಾಲಿಸೋದನ್ನು ನೋಡ್ಬೋದು. ಆದರೆ ಲೋಟನು ಸಂಗಡ ಹೋದನು ಅಂತ ಹೇಳ್ತಿದೆ ವಾಕ್ಯ. ಹಲ್ಲೆಲೂಯಾ. ನೋಡಿ, 4ನೇ ವಚನ, ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು, ಲೋಟನು ಸಂಗಡ ಹೋದನು. ಇಲ್ಲಿ 2ನೇ ವಚನದಲ್ಲಿ ನಾವು ನೋಡ್ಬೋದು, 1ನೇ ವಚನದಲ್ಲಿ ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಿಟ್ಟು ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನೀನು ಹೊರಟೋಗ್ಬೇಕಂತ. ಅಂದರೆ ನಿನ್ನ ಬಂಧು ಬಳಗವನ್ನು ಬಿಡಬೇಕು. ಹಲ್ಲೆಲೂಯಾ. ನಿನ್ನ ಸ್ವಂತದವರನ್ನು ನೀನಲ್ಲಿ ನಾನು ನಿನ್ನನ್ನು ಕರೆದಿದ್ದೇನೆ, ಆದರೆ ನೀನು
ನೀನು ಪ್ರಖ್ಯಾತವಾಗಿ ನೀನು ಬರಬೇಕು ಹೊರತಾಗಿದೆಯೇ ಹೊರತು ನಿನ್ನ ಜೊತೆಯಲ್ಲಿ ನಿನ್ನ ಬಂಧು ಬಳಗ ಬರೋಂಗಿಲ್ಲ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಅಲ್ಲೂ ಕೂಡ ಅಬ್ರಹಾಮ ಒಂದು ಚಿಕ್ಕ ಮಿಸ್ಟೇಕನ್ನು ಮಾಡೋದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಅದಾದಮೇಲೆ ನಾವು 16ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು, ಇಲ್ಲಿ ದೇವರ ಮಾತನ್ನು ಒಂದನ್ನು ಫಾಲೋ ಮಾಡದಿರೋ ಕಾರಣ ಇಲ್ಲಿ 13ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಲೋಟನು ಅಗಲಿದ್ದು ಅಂತ ಒಂದು ಹೆಡ್ಲೈನ್ಸ್ ಇದೆ. ನೀವು ನೋಡ್ಬೋದು 13ನೇ ಅಧ್ಯಾಯದಲ್ಲಿ 1ನೇ ವಚನ ಮತ್ತು 2ನೇ ವಚನದ ಮೇಲೆ ಅಬ್ರಹಾಮನು ಲೋಟನು ಅಗಲಿದ್ದು ಅಂತ. ಹಲ್ಲೆಲೂಯಾ. ದೇವರು ಕರೆಯುವಾಗ ಅಬ್ರಹಾಮನ ಕರೆದ್ರು. ಆದರೆ ಅಬ್ರಹಾಮನ ನೀನು ಪ್ರಖ್ಯಾತವಾಗಿ ನೀನು ಬರಬೇಕು, ಅಂದರೆ ನೀನು ಸಪ್ರೇಟಾಗಿ ಬರಬೇಕು, ಆದರೆ ನೀನು ಬಂಧು ಬಳಗವನ್ನೇ ಬಿಟ್ಟು ಬರಬೇಕು. ಅಂದರೆ ನಿನ್ನ ಜೀವಿತದಲ್ಲಿಟ್ಟಂಥ ದರ್ಶನಗಳು, ನಿನ್ನ ಜೀವಿತದಲ್ಲಿಟ್ಟಂಥ ಏನೋ ಒಂದು ವಿಸ್ಟಮ್ಗಳಿದೆಯೋ ಅದೆಲ್ಲ ನೆರವೇರಬೇಕಂದ್ರೆ ನೀನು ಒಬ್ಬನೇ ಬರಬೇಕಂತ ಕರೀತಾರೆ. ಹಲ್ಲೆಲೂಯಾ. ಅಂದರೆ ನಿನ್ನ ಕುಟುಂಬ ಮಾತ್ರ ಹೊರಗಡೆ ಬರಬೇಕಂತ ಕರೀತಾರೆ. ಆದರೆ ಅಲ್ಲೇನು ಮಿಸ್ಟೇಕ್ ಆಗ್ತದೆ ಅಂತ ಹೇಳಿದ್ರೆ ಲೋಟನು ಸಂಗಡ ಹೋದ ಅಂತ ಹೇಳ್ತದೆ. ಹಲ್ಲೆಲೂಯಾ. ಅಲ್ಲಿ ಲೋಟನ ಸಂಗಡ ಹೋದಿದ್ರಿಂದ ಅಲ್ಲಿ ಏನಾಯ್ತು ಅಂದರೆ ಒಂದು ಚಿಕ್ಕ ಮಿಸ್ಟೇಕ್ ಆಗೋದನ್ನು ನೋಡ್ಬೋದು. ಹಲ್ಲೆಲೂಯಾ. ಅವನ ಜೊತೆ ಓದಿದ್ರಿಂದ ಮುಂದಿನ ಅಧ್ಯಾಯದಲ್ಲಿ 13ನೇ ಅಧ್ಯಾಯದಲ್ಲಿ ನೋಡುವಾಗ ಅಬ್ರಹಾಮನ ದನ ಕಾಯುವವರೆಗೂ ಲೋಟನ ದನ ಕಾಯುವವರೆಗೂ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸಮಸ್ಯೆಗಳು ಉಂಟಾಗಿ ಅಲ್ಲಿ ಸಪ್ರೇಟ್ ಆಗೋದನ್ನು, ಇಬ್ಬರು ಕೂಡ ಸಪ್ರೇಟ್ ಆಗೋದನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ದೇವರು ಮೊದಲೇ ಹೇಳಿದರು, ಆದರೆ ಇಲ್ಲಿ ದೇವರ ಒಂದು ಚಿಕ್ಕ ಮಾತಿನ ದೇವರ ಒಂದು ಮಾತಿನ ಅನುಸರಿಸಿದ ಕಾರಣ ಒಂದು ಚಿಕ್ಕ ಮಿಸ್ಟೇಕು ಅಲ್ಲಿ ನಡೆಯೋದನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ಇಲ್ಲಿ ನಾವು ಮುಂದೆ ಹೋಗೋಣ. ಅಲ್ಲಿ 6ನೇ ವಚನದಲ್ಲಿ ಅಬ್ರಹಾಮನ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿ ಮೋರೆ ಎಂಬ ವೃಕ್ಷದ ಕೆಳಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ಯಾವ ದೇಶವನ್ನು? ಕಾನಾನ್ ದೇಶವನ್ನು. ಹಲ್ಲೆಲೂಯಾ. ನೀವು ಚೆನ್ನಾಗಿ ಗಮನಿಸ್ಬೋದು. ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ತನಗೆ ದರ್ಶನ ಕೊಟ್ಟ ಯೆಹೋವನಿಗೆ ಅಬ್ರಹಾಮನು ಯಜ್ಞವನ್ನು ಕಟ್ಟಿಸಿದನು. ನೋಡಿ, ಇಲ್ಲಿ 7ನೇ ವಚನದಲ್ಲಿ 12ನೇ ಅಧ್ಯಾಯ 7ನೇ ವಚನದಲ್ಲಿ ಯೆಹೋವನ ಅಬ್ರಹಾಮನಿಗೆ ದರ್ಶನ ಕೊಡೋದನ್ನು ನಾವು ನೋಡ್ಬೋದು. ಹಲ್ಲೆಲೂಯಾ. ಅಂದರೆ ಸರಿಯಾದ ದೇವರ ಆಲೋಚನೆ, ಅಂದರೆ ನಾನು ಮೊದಲೇ ಹೇಳಿದ್ದೀನಿ, ದೇವರ ಚಿತ್ತ ಮತ್ತು ಮನುಷ್ಯನ ಜ್ಞಾನ ಎಂಬುದಾಗಿ ಈ ವಾಕ್ಯದ ಒಂದು ಹೆಡ್ಲೈನ್ಸು. ನೀವು ಚೆನ್ನಾಗಿ ಗಮನಿಸ್ಬೋದು. ಇದರಲ್ಲಿ ಒಂದು ಉತ್ತಮವಾದ ಪ್ರಕಟಣೆನ ಹೋಲಿ ಸ್ಪಿರಿಟ್ ತಿಳಿಸ್ಲಿಕ್ಕೆ ನಮಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಎಷ್ಟರ ಮಟ್ಟಿಗೆ ಈ ವಾಕ್ಯನ ಅರ್ಥ ಮಾಡ್ಕೊಳ್ತೀರೋ ಅಷ್ಟು ಕೂಡ ನಮಗೊಂದು ರೆವಲ್ಯೂಷನ್ ಬರಲಿಕ್ಕೆ ಇಲ್ಲಿ ಒಂದು ಹೆಲ್ಪ್ ಆಗ್ತದೆ. ಹಲ್ಲೆಲೂಯಾ. ನೋಡ್ಬೋದು. ನೋಡಿ, 6ನೇ ವಚನದಲ್ಲಿ ಅಬ್ರಹಾಮನು ಆ ದೇಶದಲ್ಲಿ ಸಂಚರಿಸುತ್ತಾ ಶೆಕೆಮ್ ಕ್ಷೇತ್ರದಲ್ಲಿರುವ ಮೋರೆ ಎಂಬ ವೃಕ್ಷದ ಬಳಿಗೆ ಬಂದನು. ಆ ಕಾಲದಲ್ಲಿ ಕಾನಾನ್ಯರು ದೇಶದಲ್ಲಿದ್ದರು. ಅಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುವೆನು ಅಂದನು. ನೋಡಿ, ದೇವರು ಕಾನಾನ್ ದೇಶವನ್ನು ತೋರಿಸಿ, ಅಂದರೆ ಆಶೀರ್ವಾದ. ಹಲ್ಲೆಲೂಯಾ. ಏನು ನಾವು 2ನೇ ವಚನದಲ್ಲಿ ನಾವು ನೋಡ್ಕೊಂಡು ಬರ್ತೀವಿ, ನಾನು ನಿನ್ನ ದೊಡ್ಡ ಜನಾಂಗವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರ್ತೀನಿ, ನೀನು ಆಶೀರ್ವಾದ ನಿಧಿಯಾಗ್ತೀಯ, ನಿನ್ನನ್ನು ಹರಸ್ತೇನೆ, ನಿನ್ನ ಶಪಿಸೋರು ಶಪಿಸ್ತೇನೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರು ಕೂಡ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ ದೇವರು ತನ್ನ ವಾಗ್ದಾನವನ್ನು ಅಬ್ರಹಾಮನಿಗೆ ಕೊಡೋದು ನಾವು ನೋಡ್ಬೋದು. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ಗಮನಿಸಬೇಕಾಗಿರುವಂಥ ದೇವರ ವಾಕ್ಯ ಏನಂತ ಹೇಳಿದ್ರೆ 7ನೇ ವಚನದಲ್ಲಿ ಯೆಹೋವನು ಅಬ್ರಹಾಮನಿಗೆ ದರ್ಶನ ಕೊಟ್ಟ. ಅಂದರೆ ದೇವರು ಏನು ತನ್ನ ಮಾತನ್ನು ಸ್ಥಿರಪಡಿಸಿದನೋ ಆ ಮಾತಿಗೆ ತಕ್ಕಂತೆ ದೇವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ 4ನೇ ವಚನದಲ್ಲಿ ಒಂದು ಸಣ್ಣ ಮಿಸ್ಟೇಕ್ ನಡೀತದೆ ಅಬ್ರಹಾಮಿಂದ, ಬಟ್ ಆದರೆ ಅದು ನೆನಪಿಗೆ ತರೋದಿಲ್ಲ ದೇವರು. ಅಲ್ಲಿ ನೋಡ್ಬೋದು 7ನೇ ವಚನದಲ್ಲಿ ದರ್ಶನ ಕೊಟ್ಟರು. ಅಂದರೆ ಕಾನಾನ್ ಕಡೆ ಹೋಗ್ತಾ ಇದ್ದಾನೆ. ಯಾರು? ಅಬ್ರಹಾಮ ಕಾನಾನ್ ಕಡೆ ಹೋಗ್ತಾ ಇರಬೇಕಾದ್ರೆ ದೇವರು ತನ್ನ ಮಾತಿನ ಮೂಲಕ ಮತ್ತೆ ದರ್ಶನವನ್ನು ಕೊಟ್ಟು ನೆರವೇರಿಸ್ತಾರೆ. ಏನಂತಂದರೆ, ನಾನು ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡ್ತಾ ಇದ್ದೇನೆ. ದರ್ಶನ ಕೊಟ್ಟು ಅಲ್ಲಿ ಮತ್ತೆ ತನ್ನ ಮಾತನ್ನು ಸ್ಥಿರಪಡಿಸ್ತಾರೆ. ಅವಾಗೇನು ಮಾಡ್ತಾನೆ ಅಬ್ರಹಾಮ ಅಂದರೆ, ದೇವರನ್ನು ಯಾವಾಗ ದೇವರ ವಾಗ್ದಾನವನ್ನು ಬರ್ತೋ ಅವನು ದೇವರನ್ನು ಆರಾಧಿಸ್ತಾನೆ. ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ನಾವಿಲ್ಲಿ ತಿಳಿಬೇಕಾಗಿರುವಂಥ ಒಂದು ಉತ್ತಮ ಭಾಗ ಏನಂತ ಹೇಳಿದ್ರೆ, ಯಾವತ್ತು ದೇವರ ಮಾತುಗಳು, ದೇವರ ವಾಗ್ದಾನಗಳು ನಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಶುರುವಾಗ್ತದೋ ಆವಾಗ ನಮ್ಮಲ್ಲಿ ಹೆಚ್ಚಿನ ದೇವರ ಆರಾಧನೆ ಮಾಡೋದು ನಾವು ಕಲ್ತ್ಕೊಳ್ಬೇಕು. ಹಲ್ಲೆಲೂಯಾ. ಹೆಚ್ಚಿನ ಪ್ರಾರ್ಥನೆ ಮಾಡೋದು ನಾವು ಕಲ್ತ್ಕೊಳ್ಬೇಕು. ಯಾಕೆಂದರೆ ದೇವರ ಒಂದು ಮಾತುಗಳು ನಮ್ಮ ಜೀವಿತದಲ್ಲಿ ನೆರವೇರುವಾಗ ನಾವೇನು ಮಾಡಬೇಕಂದ್ರೆ, ನಾವು ಹೆಚ್ಚು ಆತನ ನಾಮವನ್ನು ಮಹಿಮೆ ಪಡಿಸೋದು ನಾವು ಕಲ್ತ್ಕೋಬೋದು. ಹಲ್ಲೆಲೂಯಾ. ಇಲ್ಲಿ ಅಬ್ರಹಾಮ ಕೂಡ ಅದನ್ನೇ ಮಾಡ್ತಾನೆ. ಆದರೆ ಇಲ್ಲಿ 8ನೇ ವಚನಕ್ಕೆ ಹೋದಾಗ ಅವನು ಅಲ್ಲಿಂದ ಹೊರಟು ಬೇತಲಿಗೆ ಮೂಡಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು. ಹಲ್ಲೆಲೂಯಾ. ಇಲ್ಲಿ 7ನೇ ವಚನದಲ್ಲೂ ಕೂಡ ಯಜ್ಞವೇದಿನ ಕಟ್ಟಿಸಿದನು ಅಂತ ಹೇಳ್ತದೆ. 8ನೇ ವಚನದಲ್ಲೂ ಕೂಡ ಅಲ್ಲಿ ಆರಾಧನೆ ಮಾಡೋದನ್ನು, ಅಬ್ರಹಾಮ ದೇವರನ್ನ ಸ್ತುತಿ ಮಾಡೋದನ್ನು ನಾವು ನೋಡ್ಬೋದು. ಇಲ್ಲಿ ನಿಮಗೆ ತಿಳಿಬೇಕಾದ ಇನ್ನೊಂದು ಮುಖ್ಯ ಅಂಶ ಅಂತ ಹೇಳಿದ್ರೆ, ಐಗುಪ್ತ ದೇಶದಲ್ಲಿ ಅಬ್ರಹಾಮನ ಹೆಂಡತಿ ವಿಷಯಕ್ಕೆ ನಡೆದ ಸಂಗತಿ ಅಂತ ಇಲ್ಲಿ ಒಂದು ಹೆಡ್ಲೈನ್ಸ್ ನೋಡ್ತೀವಿ. ಹಲ್ಲೆಲೂಯಾ. ಅಂದರೆ 9ನೇ ವಚನದ ಮೇಲೆ ಇಲ್ಲಿ ಅಬ್ರಹಾಮ ಕಾನಾನ್ ಕಡೆ ಹೋಗ್ತಾ ಇದ್ದಾನೆ. ಇಲ್ಲಿ ಒಂದು ಅಬ್ರಹಾಮನ ಕೆಲವು ದರ್ಶನ ಮಿಸ್ ಆಗ್ತದೆ. ಅಂದರೆ
ಕಾನಾನ್ ಕಡೆಗೆ ಹೋಗಬೇಕಾದವನು ಐಗುಪ್ತರ ಕಡೆ ಹೋಗ್ತಾನೆ. ಹಲ್ಲೆಲೂಯಾ. ನೀವು ಗಮನಿಸ್ಬೋದು. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. 9ನೇ ವಚನ ನಾನು ಇನ್ನೊಂದು ಸರಿ ಓದ್ತೀನಿ. ತರುವಾಯ ಅಬ್ರಹಾಮನು ಅಲ್ಲಿಂದ ಹೊರಟು ಕಾನಾನ್ ದೇಶದ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗುತ್ತಾ ಇದ್ದನು. ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ. ನೋಡಿ, ನೀವು ಚೆನ್ನಾಗಿ ಗಮನಿಸ್ಕೋಬೇಕು. ಇವನು ಕಾನಾನ್ ಕಡೆ ಹೋಗ್ತಾ ಇದ್ದಾನೆ. ಇಲ್ಲಿ 8ನೇ ವಚನದಲ್ಲಿ ದೇವರನ್ನ ಆರಾಧನೆ ಮಾಡೋದು ನೋಡಿರ್ಬೋದು. 8ನೇ ವಚನದಲ್ಲಿ ನಾವು ದೇವರನ್ನ ಹೆಚ್ಚಾಗಿ ಸ್ತುತಿ ಮಾಡೋದು ನೋಡ್ಬೋದು. ಆದರೆ 9ನೇ ವಚನದಲ್ಲಿ ಬರುವಾಗ ಕಾನಾನ್ ಕಡೆ ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಅಲ್ಲಿ ಮುಂದೆ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಹಲ್ಲೆಲೂಯಾ. ನೀವಿಲ್ಲಿ ಚೆನ್ನಾಗಿ ಗಮನಿಸ್ಬೋದು. 10ನೇ ವಚನದಲ್ಲಿ ನಾವು ಗಮನಿಸಿ ನೋಡುವಾಗ ಇಲ್ಲಿ ವಾಕ್ಯ ಹೇಳ್ತದೆ, ಆ ಕಾನಾನ್ ದೇಶದಲ್ಲಿ ದಕ್ಷಿಣ ಸೀಮೆಗೆ ಹೋಗ್ತಾ ಇದ್ದಾಗ ಅಲ್ಲಿ ಘೋರ ಕ್ಷಾಮವಿತ್ತು ಅಂತ ಹೇಳ್ತದೆ. ಹಲ್ಲೆಲೂಯಾ. 8ನೇ ವಚನದಲ್ಲಿ ಆರಾಧನೆ ಮಾಡಿದಂಥ ಅಬ್ರಹಾಮ 9ನೇ ವಚನದಲ್ಲಿ ಒಂದು ಸಮಸ್ಯೆಯನ್ನು ನೋಡ್ತಾನೆ. ಹಲ್ಲೆಲೂಯಾ. ಅಂದರೆ ಕಾನಾನ್ ದೇಶದ ಕಡೆ ಹೋಗುವಾಗ, ಅಂದರೆ ತನ್ನ ದೇವರ ದರ್ಶನದ ಕಡೆ ಹೋಗುವಾಗ, ದೇವರ ಆಶೀರ್ವಾದದ ಕಡೆ ಹೋಗುವಾಗ ಕೆಲವು ನಮ್ಮ ಜೀವಿತದಲ್ಲಿ ಕೆಲವೊಂದು ತೊಂದರೆಗಳು, ಕೆಲವೊಂದು ಸಮಸ್ಯೆಗಳು ಎದುರಾಗ್ಬೋದು. ಆದರೆ 8ನೇ ವಚನದಲ್ಲಿದ್ದಂಥ ನಂಬಿಕೆ, 8ನೇ ವಚನದಿದ್ದಂಥ ಆತನ ಆರಾಧನೆ ಮಾಡಿದಂಥ ಒಂದು ಏನು ಹೇಳ್ತೀವಿ, ಅದನ್ನು ಆ ವಾಕ್ಯದ ಮೇಲೆ ಸ್ಥಿರಪಡಿಸ್ಕೊಂಡಂಥ ಅವನ ಸ್ಥಿರತೆ ಇಲ್ಲಿ ಈ 9ನೇ ವಚನದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ದೇಶದಲ್ಲಿ ಕಾಯಿಲೆ ಅಂದರೆ ಘೋರಕ್ಷಾಮ ಅಂತ ನೋಡ್ತೀವಿ. ಹಲ್ಲೆಲೂಯಾ. ಆ ಘೋರಕ್ಷಾಮವನ್ನು ನೋಡಿ ಅವನು ಭಯ ಪಡ್ತಾನೆ. ಕಾನಾನ್ ಕಡೆ ಹೋಗಬೇಕಾದವನು ಐಗುಪ್ತ ಕಡೆ ತಿರುಗಿಕೊಳ್ತಾನೆ. ಹಲ್ಲೆಲೂಯಾ. ಇಲ್ಲಿ ಅವನ ದರ್ಶನ ಏನಾಯ್ತು ಅಂದರೆ ಮಿಸ್ ಆಯಿತು. ಹಲ್ಲೆಲೂಯಾ. ಇಲ್ಲಿ ಏನು ಮಾಡ್ಬೋದಿತ್ತಂದರೆ 9ನೇ ವಚನದಲ್ಲಿ ಏನು ಕೆಲಸ ಮಾಡಿದ, ಅಲ್ಲಿ ದೇವರನ್ನು ಆರಾಧನೆ ಮಾಡ್ದ, ಅಲ್ಲಿ ದೇವರನ್ನು ಸ್ತುತಿ ಮಾಡ್ದ, ದೇವರಲ್ಲಿ ಪೂರ್ಣ ವಿಶ್ವಾಸವನ್ನಿಟ್ಟ. ಹಲ್ಲೆಲೂಯಾ. ಅಂದರೆ ದೇವರ ಮಾತಿನ ಮೇಲೆ ಸ್ಥಿರವಾಗಿ ನಿಂತ್ಕೊಂಡ ಅಂತ ಹೇಳ್ಬೋದು. ಹಲ್ಲೆಲೂಯಾ. ಇಲ್ಲಿ 9ನೇ ವಚನದಲ್ಲಿ ನಾವು ಅದನ್ನು 9, 10ನೇ ವಚನದಲ್ಲಿ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಆ ದೇಶದಲ್ಲಿ ಘೋರ ಕ್ಷಾಮವಿದ್ದರಿಂದ ಅವನು ಏನು ಮಾಡ್ತಾನೆ ಅಂದರೆ ಐಗುಪ್ತ ದೇಶಕ್ಕೆ ಇಳಿದು ಹೋದನು ಅಂತ ಹೇಳ್ತದೆ. ಪ್ರಿಯ ದೇವರ ಮಕ್ಕಳೇ, ಇಳಿದು ಹೋದ ಅಂತ ನಾವು ಕೆಲವು ಬಾರಿ ನೋಡ್ತೀವಿ. ಇಲ್ಲಿ 13ನೇ ಅಧ್ಯಾಯ 1ನೇ ವಚನದಲ್ಲಿ ಏರಿ ಬಂದನು ಅಂತ ಒಂದು ಸರಿ ನಾವು ನೋಡ್ತೀವಿ. ಹಲ್ಲೆಲೂಯಾ. ಇಳಿದು ಹೋದನು ಅಂತ ಹೇಳಿದ್ರೆ ಅವನಿಗೆ ದರ್ಶನ ಮಿಸ್ ಆಯಿತು, ಅಂದರೆ ಮುಂದೆ ಸಮಸ್ಯೆ ಕಡೆ ಹೋಗ್ತಾ ಇದ್ದಾನೆ ಅಂತ. ಹಲ್ಲೆಲೂಯಾ. ನೋಡಿ, ಇಲ್ಲಿ ಇವನು ಆ ಘೋರಕ್ಷಾಮವಿದ್ದಂತಹ ಸಮಯದಲ್ಲಿ ಇವನು ಏನು ಮಾಡ್ಬೋದಿತ್ತಂದರೆ ದೇವರನ್ನು ಆಲೋಚನೆ ಕೇಳ್ಬೋದಿತ್ತು. ದೇವರೇ, ಈ ಸಮಯದಲ್ಲಿ ಇಲ್ಲಿ ನಾವು ಘೋರಕ್ಷಾಮ ನೋಡ್ತಾ ಇದ್ದೀವಪ್ಪ, ಇಲ್ಲೊಂದು ಸಮಸ್ಯೆಗಳು ನೋಡ್ತಾ ಇದ್ವಿ, ಈಗ ನಾವೇನು ಮಾಡಬೇಕಂತ ದೇವರ ಬಳಿಯಲ್ಲಿ ಹೋಗ್ಬೋದಿತ್ತು. ಆದರೆ ಇಲ್ಲಿ ಅಬ್ರಹಾಮ ಅಲ್ಲಿ ಆ ರೀತಿ ಮಾಡೋದಿಲ್ಲ. ತನ್ನ ನಾಲೆಡ್ಜ್ ಅಂದರೆ ತನ್ನ ಜ್ಞಾನದಲ್ಲಿ, ತಡಿ ಇಲ್ಲಿ ಹೋದರೆ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆಗಳು ಇರೋದ್ರಿಂದ ನಾನು ಈ ಕಡೆ ಹೋಗಿ ನಾನು ಸ್ವಲ್ಪ ದಿವಸ ಇದ್ಬಿಡೋಣ ಅಂತ ಏನು ಮಾಡ್ತಾನೆ, ಬೇರೆ ರೂಟಲ್ಲಿ ಹೋಗ್ತಾನೆ. ಹಲ್ಲೆಲೂಯಾ. ನಾವು ಕೂಡ ಅನೇಕ ಬಾರಿ ದೇವರು ವಾಗ್ದಾನ ಕೊಟ್ಟಿರ್ತಾರೆ, ದೇವರು ತನ್ನ ಮಾತಿನ ಮೂಲಕ ನಮ್ಮನ್ನು ಸ್ಥಿರಪಡಿಸಿರ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಈ ವಾಗ್ದಾನ ನೆರವೇರೋದು ತಡೆ ಆದರೆ, ಆ ಒಂದು ನೀವು ಮಾಡಿದ ಪ್ರಾರ್ಥನೆಗಳು ನೆರವೇರೋದು ತಡೆ ಆದಾಗ ಏನಾಗ್ತಂದರೆ ನಮ್ಮ ಸ್ವಂತ ಜ್ಞಾನದಲ್ಲಿ ನಮ್ಮ ತಿಳುವಳಿಕೆ ಮೂಲಕ ನಾವು ಏನಾಗಿ ಮಾಡ್ತೀವಿ, ನಾವು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಸಮಸ್ಯೆಗಳನ್ನು ನಾವು ಮೇಲೆ ಹಾಕ್ಕೊಳ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ಅಬ್ರಹಾಮನು ಕೂಡ ಅದೇ ಆಗ್ತದೆ. ಯಾಕೆಂದರೆ ನಾವು ನೋಡುವಾಗ 9 ಮತ್ತು 10ನೇ ವಚನದಲ್ಲಿ ಅಲ್ಲಿ ಘೋರಕ್ಷಾಮವಿದ್ದುದರಿಂದ ಇವನೇನು ಮಾಡ್ದ, ಇವನು ಆದ ಮಾರ್ಗವನ್ನು ಬಿಟ್ಟ ಬೇರೆ ಮಾರ್ಗದಲ್ಲಿ ತನ್ನ ಜ್ಞಾನದಲ್ಲಿ ಬೇರೆ ಮಾರ್ಗದ ಕಡೆ ಹೋದ. ಅಲ್ಲಿ ವಾಕ್ಯ ಹೇಳ್ತದೆ ಇಳಿದು ಹೋದ ಅಂತ ಹೇಳ್ತದೆ. ಅಲ್ಲಿ ಅಂದರೆ ದರ್ಶನ ಮಿಸ್ ಆಯಿತು, ಸಮಸ್ಯೆಗಳೊಳಗೆ ಹೋದ. ಯಾಕಂದರೆ ನೀವು ನೋಡ್ಬೋದು, ಇಲ್ಲಿ ಅವನು ಐಗುಪ್ತ ದೇಶ ಹತ್ತಿರಕ್ಕೆ ಬಂದಾಗ ತನ್ನ ಹೆಂಡತಿಯಾದ ಸಾರಳಿಗೆ, ಕೇಳು, ನೀನು ಸುಂದರಿ ಎಂದು ನಾನು ಬಲ್ಲೆ, ಐಗುಪ್ತ ದೇಶವರು ನಿನ್ನನ್ನು ಕಂಡು ಈಕೆಯು ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಪ್ರಿಯ ದೇವರ ಮಕ್ಕಳು, ನೀವು ಚೆನ್ನಾಗಿ ಗಮನಿಸ್ಕೋಬೇಕು. ಯಾವಾಗ ದೇವರ ದರ್ಶನ ಮಿಸ್ ಆಯಿತು, ಯಾವಾಗ ದೇವರ ಆಲೋಚನೆಯಿಂದ ನಾವು ಹೋಗೋದಿಲ್ಲ, ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ ಅಬ್ರಹಾಮನಿಗೆ ಭಯ ಸ್ಟಾರ್ಟ್ ಆಯಿತು. ಹಲ್ಲೆಲೂಯಾ. ಅಬ್ರಹಾಮನ ಬಾಯಲ್ಲಿ ಒಂದು ಸುಳ್ಳು ಬರೋದಕ್ಕೆ ಸಾಧ್ಯ ಆಯಿತು. ಹಲ್ಲೆಲೂಯಾ. ಅಬ್ರಹಾಮನು ತನ್ನ ಹೆಂಡತಿಯನ್ನು, ಅಂದರೆ ಐಗುಪ್ತ ದೇಶದ ಅರಸರನ್ನು ನೋಡಿ, ಇಲ್ಲಿ ನೋಡಿ ನೀವು ಗಮನಿಸ್ಬೋದು, ಐಗುಪ್ತ ದೇಶದವರು ನಿನ್ನನ್ನು ಕಂಡು ಈಕೆಯವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು. ಆದ ಕಾರಣ ನೀನು ನನಗೆ ತಂಗಿ ಆಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು.
ಪ್ರಿಯ ದೇವರ ಮಕ್ಕಳೇ, 12ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ, ಅಲ್ಲ 2 ಮತ್ತು 3ನೇ ವಚನದಲ್ಲಿ ಅಬ್ರಹಾಮನನ್ನು ದೇವರು ಕರೆದು ಆಶೀರ್ವಾದ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ನಿನ್ನ ಮೂಲಕ ಭೂಮಿ ಎಲ್ಲ ಕುಲದವರೆಗೆ ಆಶೀರ್ವಾದ ಉಂಟಾಗ್ತದಪ್ಪ, ನಾನು ಅದಕ್ಕೋಸ್ಕರ ನಿನ್ನ ಕರೆದಿದ್ದೇನೆ, ಅದಕ್ಕೋಸ್ಕರ ನಾನು ನಿನ್ನ ಆದ್ಕೊಂಡಿದ್ದೇನೆ ಎಂಬುದಾಗಿ ಅಬ್ರಹಾಮನನ್ನು ಸ್ಥಿರಪಡಿಸಿದೆ ನಾವು ನೋಡ್ಬೋದು. ಆದರೆ ಇಲ್ಲಿ 9-10ನೇ ವಚನದಲ್ಲಿ ಮುಂದೆ ಹೋಗಬೇಕಾದ್ರೆ ಇಲ್ಲಿ ಇವನಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾವತ್ತೂ ದೇವರ ಮಾರ್ಗವನ್ನು ಬಿಟ್ಟು ನಮ್ಮ ಸ್ವಂತ ಜ್ಞಾನದಲ್ಲಿ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೇವೋ ಅಲ್ಲಿ ಅವನಿಗೆ ಭಯ ಸ್ಟಾರ್ಟ್ ಆಗ್ತು. ಮತ್ತೇನಂತ ಹೇಳಿದ್ರೆ, ಅವನ ಬಾಯಲ್ಲಿ ತನ್ನ ಹೆಂಡತಿಯನ್ನು ತಂಗಿ ಅಂತ ಹೇಳು ಎಂಬುದಾಗಿ ಅವನು ಹೆಂಡತಿ ಮೂಲಕ ಏನು ಮಾಡ್ತಾನೆ, ಸುಳ್ಳನ್ನೇ ಹೇಳಿಸ್ತಾನೆ. ಅಲ್ಲಿ ಪ್ರಿಯ ದೇವರ ಮಕ್ಕಳು, ಯಾವಾಗ ದೇವರ ದರ್ಶನ, ದೇವರ ಮಾರ್ಗ ನಮ್ಮ ಜೀವಿತದಲ್ಲಿ ಮಿಸ್ ಆಗ್ತದೋ ನಮ್ಮಲ್ಲಿ ಏನಾಗ್ತದೆ, ಸುಳ್ಳು ಸ್ಟಾರ್ಟ್ ಆಗ್ತದೆ, ನಮ್ಮಲ್ಲಿ ಭಯ ಸ್ಟಾರ್ಟ್ ಆಗ್ತದೆ, ನಮ್ಮಲ್ಲಿ ದಿಗ್ಭ್ರಮೆ ಸ್ಟಾರ್ಟ್ ಆಗ್ತದೆ, ನಮ್ಮಲ್ಲಿ ನಾವು ಸಮಸ್ಯೆಗಳನ್ನ ಮೇಲೆ ಹಾಕ್ಕೊಳ್ತೀವಿ ಪ್ರಿಯ ದೇವರ ಮಕ್ಕಳೇ. ಅದೇ ಇಲ್ಲಿ ನಡೀತಾ ಇದೆ ಪ್ರಿಯ ದೇವರ ಮಕ್ಕಳು. ನೋಡಿ 12ನೇ ವಚನ ನೋಡುವಾಗ 12:12ರಲ್ಲಿ, ಈ ದೇಶದವರು ನಿನ್ನನ್ನು ಕಂಡು ಈಕೆ ಇವನ ಹೆಂಡತಿ ಎಂದು ನನ್ನನ್ನು ಕೊಂದು ನಿನ್ನನ್ನು ಉಳಿಸಾರು, ಆದ ಕಾರಣ ನೀನು ನನಗೆ ತಂಗಿಯಾಗಬೇಕೆಂದು ಅವರಿಗೆ ಹೇಳು. ಹೀಗೆ ಹೇಳಿದರೆ ನಿನ್ನ ನಿಮಿತ್ತ ನನಗೆ ಹಿತವಾಗುವುದು, ನಾನು ನಿನ್ನ ದೆಸೆಯಿಂದ ಸಾಯದೆ ಬದುಕುವೆನು ಎಂದು ಹೇಳಿದನು. ಹಲ್ಲೆಲೂಯಾ. ಅಬ್ರಹಾಮನು ಆಶೀರ್ವಾದ ಮಾಡಬೇಕಾದ್ರೆ ಅಬ್ರಹಾಮನನ್ನು ಬಿಟ್ಟು ದೇವರು ಸಪ್ರೇಟ್ ಆಗಿಲ್ಲ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅಬ್ರಹಾಮನ ಜೊತೆಲೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಾವು 7-8ರಲ್ಲಿ ನೋಡಬೇಕಾದ್ರೆ ಅವನೆಲ್ಲೆಲ್ಲ ಯಜ್ಞವೇದಿಯನ್ನು ಕಟ್ತಾನೆ, ಯಾವುದೆಲ್ಲ ಪ್ಲೇಸಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಕೂಡ ಅವನಿಗೆ ದರ್ಶನ ಕೊಟ್ಟಿದ್ದೆ ನಾವು ನೋಡ್ಬೋದು. ಇಲ್ಲಿ 9-10ರಲ್ಲಿ ಯಾವಾಗ ಅವನು ಭಯ ಸ್ಟಾರ್ಟ್ ಆಗ್ತೋ, ತನ್ನ ಜೊತೆಯಲ್ಲಿದ್ದಂಥ ದೇವರನ್ನು, ನನ್ನ ಜೊತೆಲಿ ದೇವರೇ ಇಲ್ಲವೇನೋ ಅನ್ನೋ ಒಂದು ಭಯ ಅವನಲ್ಲಿ ಕಾಡೋದಕ್ಕೆ ಸ್ಟಾರ್ಟ್ ಆಯಿತು ಪ್ರಿಯ ದೇವರ ಮಕ್ಕಳೇ. ಅಲ್ಲಿ ನೋಡಿ, ಇಲ್ಲಿ ನಾವೇನು ಗಮನಿಸ್ಬೋದು ಅಂದರೆ, ದೇವರ ಏನು ಆಲೋಚನೆ ಇದೆ, ದೇವರ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ನಾವು ಹೋಗುವಾಗ ನಮಗೆ ಯಾವುದೇ ಭಯ ಆಗಲಿ, ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ದೇವರಿಂದ ಸಿಗಬೇಕಾದ ಎಲ್ಲ ಆನಂದ, ದೇವರಿಂದ ಸಿಗಬೇಕಾದ ಎಲ್ಲ ಸಂತೋಷ, ದೇವರಿಂದ ಸಿಗಬೇಕಾದ ಎಲ್ಲ ಪರಿಪೂರ್ಣತೆ ನಾವು ಹೊಂದ್ಕೊಳ್ತೀವಿ ಪ್ರಿಯ ದೇವರ ಮಕ್ಕಳೇ. ಯಾವಾಗ ದೇವರ ದರ್ಶನ ನಮಗೆ ಜೀವಿತದಲ್ಲಿ ಮಿಸ್ ಆಗ್ತದೋ, ಯಾವತ್ತು ದೇವರ ಹೇಳಿದ ಮಾರ್ಗ ನಮ್ಮ ಜೀವಿತದಲ್ಲಿ ಮಿಸ್ ಆಗ್ತದೋ, ನಾವೇನಾಗ್ತೀವಿ ಅಂತ ಹೇಳಿದ್ರೆ ನಮ್ಮ ಸ್ವಂತ ಜ್ಞಾನದ ಹೋದಾಗ ನಾವೇ ಸಮಸ್ಯೆಗಳನ್ನು ತನ್ನ ಮೇಲೆ ಹಾಕ್ಕೊಳ್ತೇವೆ ಪ್ರಿಯ ದೇವರ ಮಕ್ಕಳೇ. ಓಕೆ, ನಾವು ಮುಂದೆ ಹೋಗೋಣ. ಹಿತವಾಗುವುದು, ನಾನು ನಿನ್ನ ದೇಶದ ಸಾಯದ ಬದುಕು ಎಂದು ಹೇಳಿದನು. ಅಬ್ರಹಾಮನು ಐಗುಪ್ತ ದೇಶಕ್ಕೆ ಬಂದಾಗ ಐಗುಪ್ತರು ಅವನ ಸಂಗಡ ಇದ್ದ ಸ್ತ್ರೀಯನ್ನು ನೋಡಿ ಬಹು ಸುಂದರಿ ಎಂದರು. ಫರೋಹನ ಪ್ರಧಾನರು ಆಕೆಯನ್ನು ನೋಡಿ ಬಂದು ಅವನ ಮುಂದೆ ಹೊಗಳಲಾಗಿ, ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಹಾಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಹಾಮನಿಗೆ ಕುರಿದನಗಳನ್ನು, ಗಂಡು ಹೆಣ್ಣು, ಕತ್ತೆಗಳು, ದಾಸದಾಸಿರು, ಒಂಟೆಗಳು ದೊರೆತವು. ಆದರೆ ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯಾದ ಸಾರಳ ನಿಮಿತ್ತ ಬಹಳ ಉಪದ್ರವವನ್ನು ಉಂಟು ಮಾಡಿ ಬಾಧಿಸಿದನು. ನೋಡಿ, ಅಬ್ರಹಾಮ ಏನು ಅಂದ್ಕೊಂಡ್ಬಿಟ್ಟ ಅಂದರೆ, ಐಗುಪ್ತ ದೇಶ ಕಡೆ ಹೋಗಾಗ ದೇವರು ತನ್ನ ಜೊತೆಯಲ್ಲಿ ಇರೋದನ್ನೇ ಮರ್ತುಬಿಟ್ಟ. ಹಲ್ಲೆಲೂಯಾ. ದೇವರು ತನ್ನಲ್ಲಿ ದರ್ಶನ ಕೊಟ್ಟು ದೇವರು ನನ್ನನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸೇ ಕಳ್ಕೊಂಡ. ಆದರೆ ಯಾವಾಗ ಆ ಐಗುಪ್ತ ದೇಶದ ಒಂದು ಫರೋಹನ ಕೈಗೆ ಸಿಕ್ಕಾಕೊಳ್ತಾನೋ, ಅಲ್ಲಿ ಯಾವಾಗ ಸಾರಳು ತನ್ನ ಹೆಂಡತಿ ಆಗೋದಕ್ಕೆ ಅವನು ತೆಗೆದುಕೊಳ್ತಾನೋ, ಆದರೆ ದೇವರು ಫರೋಹನ ಮನೆಯನ್ನು ಬಾಧಿಸಿದ ನಾವು ನೋಡ್ಬೋದು. ಹಲ್ಲೆಲೂಯಾ. ಆದರೆ ಅಬ್ರಹಾಮನಿಗೆ ಅದು ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಅಬ್ರಹಾಮನು ಯಾವಾಗ ದೇವರ ಮಾರ್ಗವನ್ನು ಬಿಟ್ಟು ಸ್ವಂತ ಜ್ಞಾನದಲ್ಲಿ ಹೋಗ್ತಾನೋ, ದೇವರು ತನ್ನ ಜೊತೆಯಲ್ಲಿ ಇರೋದನ್ನು ಮರ್ತ್ಕೊಳ್ತಾನೆ. ಹಲ್ಲೆಲೂಯಾ. ದೇವರು ಈ ಟೈಮಲ್ಲಿ ಇಲ್ಲಿವರೆಗೂ ಕರ್ಕೊಂಡು ಬಂದಂಥ ದೇವರು ಈಗ ನನಗೆ ಸಹಾಯ ಮಾಡೋದಿಲ್ವೇನೋ ಅನ್ನೋ ಒಂದು ಸ್ಥಿತಿಗೆ ಬಂದ್ಬಿಡ್ತಾನೆ ಪ್ರಿಯ ದೇವರ ಮಕ್ಕಳೇ. ಆದರೆ ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, 17ನೇ ವಚನದಲ್ಲಿ, ಯೆಹೋವನು ಫರೋಹನಿಗೂ ಅವನ ಮನೆಯವರಿಗೂ ಅಬ್ರಹಾಮನ ಹೆಂಡತಿಯ ಸಾರಳ ನಿಮಿತ್ತ ಬಹಳ ಉಪದ್ರವವನ್ನು ಉಂಟು ಮಾಡಿ ಬಾಧಿಸಿದನು. ಅಬ್ರಹಾಮನ ಹತ್ರ ಹೋಗಿ ದೇವರಲ್ಲಿ ಮಾತಾಡ್ತಾ ಇಲ್ಲ. ಅಬ್ರಹಾಮನ ಹೆಂಡತಿಯಾದ ಸಾರಳನ್ನು ಯಾವ ಫರೋಹನು ತನ್ನ ಹೆಂಡತಿಗೆ ತೆಗೆದುಕೊಂಡಿದ್ದಾನೋ ಅಲ್ಲಿ ಹೋಗಿ ದೇವರು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವು ಇಲ್ಲಿ ತಿಳಿಬೇಕಾದ ಒಂದು ಪ್ರಕಟಣೆ, ಒಂದು ಪ್ರಕಟಣೆ ಏನಂತ ಹೇಳಿದ್ರೆ, ಅಬ್ರಹಾಮನು ಮರ್ತು ಹೋದ ತನ್ನ ಜೊತೆಯಲ್ಲಿ ದೇವರಿರೋದನ್ನ, ಆದರೆ ದೇವರು ಅವನಿಗಿರೋ ಸ್ಥಿತಿನ ನೋಡಿ ದೂರ ಹೋಗಿಲ್ಲ. ಹಲ್ಲೆಲೂಯಾ. ಅವನಿಗಿರುವಂಥ ಸ್ಥಿತಿಲಿ ದೇವರು ಅವನನ್ನು ಕೈ ಬಿಟ್ಟಿದ್ದನ್ನು ನೋಡೋಕ್ಕಾಗಲ್ಲ. ಅದಕ್ಕೆ ನಾವು ವಾಕ್ಯದಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕು. ಆತನು ಒಳ್ಳೆಯವನು, ಆತನು ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಕರೆದಾತನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸ್ತಾನೆ ಪ್ರಿಯ ದೇವರ ಮಕ್ಕಳೇ. ಹಲ್ಲೆಲೂಯಾ. 18ನೇ ವಚನ ಓದ್ಕೊಳ್ಳೋಣ. ಆಗ ಫರೋಹನು ಅಬ್ರಹಾಮನ ಕರೆಸಿ, ಯಾಕೆ ಹೀಗೆ ಮಾಡಿದೆ? ಹೆಂಡತಿ ಎಂದು ಯಾಕೆ ನನಗೆ ತಿಳಿಸಲಿಲ್ಲ? ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದರೆ ಆಕೆಯನ್ನು ಹೆಂಡತಿ ಆಗಲಿಕ್ಕೆ ತೆಗೆದುಕೊಂಡನಲ್ಲ. ಹಲ್ಲೆಲೂಯಾ. ಇಲ್ಲಿ ನಾವು ಚೆನ್ನಾಗಿ ಗಮನಿಸಬೇಕು. ಅಬ್ರಹಾಮ 9 ವಚನದಲ್ಲಿ, 12ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ
ಮಿಸ್ಟೇಕ್ ಮಾಡ್ಕೊಂಡಿದ್ದರಿಂದ ಈ ಒಂದು ದೊಡ್ಡ ಸಮಸ್ಯೆಯನ್ನು ಅವನು ಎದುರಿಸಬೇಕಂತ ಸಂದರ್ಭ ಬಂತು. ಅಲ್ಲಿ ದಕ್ಷಿಣ ಸೀಮೆಗೆ ಮುಂದೆ ಮುಂದೆ ಹೋಗ್ತಾ ಇದ್ದ, ಅಲ್ಲಿ ಘೋರ ಕ್ಷಾಮವನ್ನು ಗಮನಿಸ್ತಾ, ಅಂದರೆ ಅಲ್ಲಿರುವಂಥ ಕೆಲವೊಂದು ಸಮಸ್ಯೆನ ಗಮನಿಸ್ತಾ, ಅವಾಗೇನಾಯ್ತು ಅಂತ ಹೇಳಿದ್ರೆ, ಇಲ್ಲಿರೋದು ಬೇಡ, ನಾವು ಹಿಂಗೆ ಹೋಗ್ಬಿಡೋಣ ಅಂತೇಳಿ ಇವನು ಐಗುಪ್ತ ದೇಶಕ್ಕೆ ಇಳಿದು ಹೋದ. ಅಲ್ಲೆಲ್ಲಿ ಅಂದರೆ ದರ್ಶನ ಮಿಸ್ ಆಯಿತು. ದೇವರ ಮಾರ್ಗ ಯಾವತ್ತು ಬಿಟ್ಟ ಅವನ ದರ್ಶನ ಮಿಸ್ ಆಯಿತು. ಇಲ್ಲಿ ಫರೋಹನ ಕೈಗೆ ಸಿಗಾಕೊಂಡ. ಅಲ್ಲೆಲಿಯ ಅವನಲ್ಲಿ ಭಯ ಸ್ಟಾರ್ಟ್ ಆಯಿತು. ಅವನ ಬಾಯಿಂದ ಸುಳ್ಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೆಲಿಯ ಪ್ರೀತಿ ದೇವರ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ಯಾವತ್ತು ದೇವರ ದರ್ಶನವನ್ನು, ದೇವರ ಆಲೋಚನೆಯನ್ನು ನಾವು ಮೀರಿ ನಮ್ಮ ಜ್ಞಾನದಲ್ಲಿ ನಡೀತೇವೆ, ನಮ್ಮ ಸ್ವಂತ ಬುದ್ಧಿಯಲ್ಲಿ ನಡೀತೇವೆ, ಅವಾಗೇನಾಗ್ತದೆ ಅಂದರೆ ಸಮಸ್ಯೆಗಳನ್ನು ನಮ್ಮ ಮೇಲೆ ಎಳ್ಕೊಳ್ತೇವೆ. ಆ ಸಮಸ್ಯೆಯನ್ನು ಎದುರಿಸಬೇಕಾದ ಸಂದರ್ಭ ಬರ್ತದೆ. ಆದರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, ಅಂತಹ ಸಮಯದಲ್ಲೂ ಕೂಡ ಅಬ್ರಹಾಮನು ತನ್ನ ದರ್ಶನವನ್ನು, ದೇವರು ಕೊಟ್ಟ ದರ್ಶನ ಮಿಸ್ ಮಾಡಿಕೊಂಡ್ರು ಕೂಡ ಅಬ್ರಹಾಮನ ಮೇಲೆ ದೇವರಿಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನು ನಾವು 17ನೇ ವಚನ ನಾವು ನೋಡ್ಬೋದು. ಅಬ್ರಹಾಮನ ಹತ್ರ ಹೋಗಿ ದರ್ಶನ ಕೊಟ್ಟಿಲ್ಲ, ಅಬ್ರಹಾಮನ ಹೆಂಡತಿಯನ್ನು ಹೆಂಡತಿಯಾಗಿ ತೆಗೆದುಕೊಂಡಂಥ ಯಾರು ಫರೋಹನನ್ನೇ ಬಾಧಿಸಿದ ನಾವು ನೋಡ್ಬೋದು. ಪ್ರಿಯ ದೇವರ ಮಕ್ಕಳೇ, ಅಲ್ಲಿಯ ನಮ್ಮ ಜೀವಿತದಲ್ಲೂ ಕೂಡ ಕೆಲವು ಬಾರಿ ನಮ್ಮ ಎಡವಟ್ಟುಗಳಿಂದ, ನಮ್ಮ ಒಂದು ಜ್ಞಾನದಿಂದ ಕೆಲವು ಬಾರಿ ಎಡವಟ್ಟುಗಳು ಮಾಡ್ಕೊಳ್ತೇವೆ. ಆದರೆ ಅಂತಹ ಸಮಯದಲ್ಲಿ ಹೋಗಿ ನಾವು ದೇವರ ಮೊರೆ ಇಟ್ಕೊಡ್ತೇವೆ. ಆಗ ದೇವರನ್ನು ಅದನ್ನು ತಪ್ಪಿಸಿ ನಮ್ಮನ್ನು ಕಾಪಾಡ್ತಾನೆ. ಅಲ್ಲಿಯ ಇಲ್ಲಿ ಕೆಡುಕನಿಂದ ತಪ್ಪಿಸಿ ಕಾಪಾಡ್ತಾನೆ. ನಾವು ದೇವರ ವಾಕ್ಯ ಓದ್ತೀವಲ್ಲ, ಆ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ಫರೋಹನಿಂದ ತನ್ನ ಹೆಂಡತಿಯಾದ ಸಾರಳನ್ನು ಬಿಡಿಸೋದನ್ನು ನಾವು ನೋಡ್ಬೋದು. ಪ್ರಿಯ ದೇವರ ಮಕ್ಕಳೇ, ಓಕೆ, ಇನ್ನು ನಾವು ಮುಂದೆ ಹೋಗೋಣ. 19ನೇ ವಚನ, ತಂಗಿ ಎಂದು ಯಾಕೆ ಹೇಳಿದೆ? ಹೀಗೆ ಹೇಳಿದ್ರೆ ಆಕೆಯನ್ನು ಹೆಂಡತಿಯ ತೆಗೆದುಕೊಳ್ಳಲ್ಲ, ಈಗೋ ನಿನ್ನ ಹೆಂಡತಿ ಕರೆದುಕೊಂಡು ಹೋಗು ಎಂದು ಹೇಳಿ ಅವನ ವಿಷಯವಾಗಿ ತನ್ನ ಸೇವಕರಿಗೆ ಅಪ್ಪಣೆ ಕೊಡಲು ಅವರು ಅಬ್ರಹಾಮನನ್ನು, ಅವನ ಹೆಂಡತಿಯನ್ನು ಅವನಿಗಿದ್ದ ಸರ್ವಸಹಿತವಾಗಿ ಸಾಗ ಕಳಿಸಿದರು. ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನನ್ನು ಸಂಗಡ ಕರೆಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು ಅಂತ ಹೇಳ್ತಿದೆ. ನೋಡಿ, ಅವನು ಮಿಸ್ಗೈಡ್ ಮಾಡ್ಕೊಂಡಿದ್ರಿಂದ, ಅವನು ಅಡ್ಡ ದಾರಿಯಲ್ಲಿ ಹೋಗಿದ್ರಿಂದ ಏನಾಗ್ತು ಅಂತ ಹೇಳಿದ್ರೆ, ಆ ದಾರಿಯಲ್ಲಿ ಯಾವುದೇ ಆಶೀರ್ವಾದನ ಕಾಣಲಿಕ್ಕಾಗಲಿಲ್ಲ, ಆ ದಾರಿಯಲ್ಲಿ ಯಾವುದೇ ರೀತಿಯಾದ ಸಂತೃಪ್ತಿಕರವಾದ ಜೀವಿತವನ್ನು ನೋಡಲಿಕ್ಕಾಗಲಿಲ್ಲ, ಆ ದಾರಿಯಲ್ಲಿ ಸಮಾಧಾನವನ್ನು ಕಾಣಲಿಕ್ಕಾಗಲಿಲ್ಲ. ಯಾವಾಗ ದೇವರ ಆಲೋಚನೆಯನ್ನು ಬಿಟ್ಟು, ಯಾವಾಗ ದೇವರ ಮಾರ್ಗವನ್ನು ಬಿಟ್ಟು ತನ್ನ ಮಾರ್ಗದಲ್ಲಿ ಹೋದ್ನೋ, ಅವಾಗೇನಾಗ್ತಂದರೆ ಅಲ್ಲಿ ಸಮಸ್ಯೆಗಳು ಬಂದಿದ್ದನ್ನು ನೋಡ್ಬೋದು. ಹೋರಾಟ, ಅವನ ಜೀವಿತದಲ್ಲಿ ದೊಡ್ಡ ಹೋರಾಟದ ಬಂದು ನೋಡ್ಬೋದು. ಅದುವರೆಗೂ ಸುಳ್ಳು ಹೇಳಿದಿರುವಂಥ ವ್ಯಕ್ತಿ ಹೆಂಡತಿಯನ್ನು ತಂಗಿ ಅಂತ ಹೇಳು ಅಂತೇಳಿ ಅವನನ್ನು ಪ್ರಿಪೇರ್ ಮಾಡ್ತಾನೆ, ಹೆಂಡತಿಯನ್ನು ಪ್ರಿಪೇರ್ ಮಾಡ್ತಾನೆ. ಇವನು ಮನಸ್ಸಲ್ಲಿ ಹುಟ್ಟಿದಂಥ ಭಯ, ಆ ಜನರು ನೋಡಿ ಭಯ ಪಡ್ತಾನೆ, ಆ ದೇಶ ನೋಡಿ ಭಯ ಪಡ್ತಾನೆ. ಇವನೇ ಆರಿಸ್ಕೊಂಡಂಥ ದೇಶ. ಅಲ್ಲೆಲ್ಲಿಯ ದೇವರು ಹೇಳಿದ ಕಾನಾನ್ ಕಡೆ ಹೋಗುವಂಥ, ದೇವರು ಐಗುಪ್ತದ ಕಡೆ ಹೋಗುವಂಥ ಅವನಿಗೆ ರೆವಲ್ಯೂಷನ್ ಕೊಟ್ಟಿಲ್ಲ. ನೋಡಪ್ಪ, ಇಲ್ಲಿ 8ನೇ ವಚನದಲ್ಲಿ ನೋಡ್ಬೋದು. 8ನೇ ವಚನದಲ್ಲಿ ಅವನು ಆರಾಧನೆ ಮಾಡಿದ್ದನ್ನು ನೋಡ್ಬೋದು. 9, 10ರಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಸಮಸ್ಯೆ ನೋಡಿ ಇವನು ಭಯಪಟ್ಟು ಐಗುಪ್ತ ಕಡೆ ಹೋಗ್ಬೇಕಾದ್ರೆ ಇವನು ದೇವರ ಹತ್ರ ಕೇಳ್ಬೋದಿತ್ತು, ಹೌದಲ್ವಾ? ಸ್ವಾಮಿ, ಈ ಒಂದು ದೇಶದಲ್ಲಿ ಘೋರ ಕ್ಷಾಮ ಇದೆಯಲ್ಲಪ್ಪ, ಈ ಮುಂದೆ ನಾನು ಏನು ಮಾಡಬೇಕು ಅಂತ ದೇವರನ್ನ ಆಲೋಚನೆ ಕೇಳಬಾಯಿತು. ಅವನ ಆಲೋಚನೆ ಕೇಳಿದ ಕಾರಣ ಇವನು ಸ್ವಂತ ಜ್ಞಾನದಲ್ಲಿ ಹೋದ, ಸಮಸ್ಯೆ ಒಳ್ಳೆ ಸಿಕ್ಕಾಕೊಂಡ. ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಪ್ರೀತಿಯ ದೇವರ ಮಕ್ಕಳೇ, ನಮಗೆ ದೇವರು ಕೊಟ್ಟಂಥ ವಾಗ್ದಾನಗಳು, ದೇವರು ಕೊಟ್ಟಂಥ ಆಲೋಚನೆಗಳು, ದೇವರು ನಮ್ಮ ಜೀವಿತದಲ್ಲಿ ಏನು ಆ ಒಂದು ಆತನ ವಾಗ್ದಾನದ ಮೂಲಕ ನಡೆಸ್ತಾನೋ ಅದರಲ್ಲಿ ನಡೆಯುವಾಗ ನಾವು ಒಂದು ಉತ್ತಮವಾದ ಜೀವಿತ ನಾವು ನಡೆಸ್ಬೋದು. ಪ್ರಿಯ ದೇವರ ಮಕ್ಕಳೇ, ಇನ್ನೊಂದು ಏನಂದರೆ ನಾವು ಗಮನಿಸಬೇಕಾಗಿರೋದು, ದೇವರು ಏನು ಹೇಳ್ತಾನೋ ಅದೇ ನಮ್ಮ ಜೀವಿತದಲ್ಲಿ ಹೊಂದೋದಕ್ಕೆ ಸಾಧ್ಯ. ಪ್ರಿಯ ದೇವರ ಮಕ್ಕಳೇ, ಯಾಕೆಂದರೆ ಇಲ್ಲಿ 12ನೇ ಅಧ್ಯಾಯದಲ್ಲಿ ದೇವರು 1, 2, 3ರಲ್ಲಿ ಆತನನ್ನು ಕರೆದು, ನಿನ್ನ ತಂದೆ ಮನೆಯನ್ನು, ಬಂಧು ಬಳಗನ ಬಿಟ್ಟು ನಾನು ತೋರಿಸೋ ದೇಶಕ್ಕೆ ನೀನು ಹೋಗ್ಬೇಕಂತ ಹೇಳ್ತಾನೆ. ಆದರೆ ಇಲ್ಲಿ ಐಗುಪ್ತ ದೇಶಕ್ಕೆ ಹೋಗಪ್ಪ ನೀನು ಸ್ವಲ್ಪ ಕಾಲ ಅಂತ ಇಲ್ಲಿ ಹೇಳಲಿಲ್ಲ. ಐಗುಪ್ತ ದೇಶಕ್ಕೆ ಇವನು ಮಾತ್ರ ಹೋಗಿದ್ದು. ಯಾಕೆಂದರೆ ನಿಮಗೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಇದರೊಂದು ಸಾರಾಂಶ ನಾನು ತೋರಿಸ್ಕೊಡ್ತೇನೆ. ಇಬ್ರಿಯ ಬರೆದ ಪತ್ರಿಕೆ ನಾವು ಒಂದ್ಸರಿ ಓದ್ಕೊಂಡು ಬರೋಣ. 6ನೇ ಅಧ್ಯಾಯ 4ನೇ ವಚನ ನಾನು ಒಂದ್ಸರಿ ಓದ್ತೇನೆ. ನಿಜವಾಗಿ ನಿನ್ನನ್ನು ಆಶೀರ್ವದಿಸುವನು, ನಿನ್ನನ್ನು ಹೆಚ್ಚಿಸುವನೆಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ನೀವು ಚೆನ್ನಾಗಿ ಗಮನಿಸ್ಬೋದು. ಇಬ್ರಿಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 14-15ರಲ್ಲಿ ಅಬ್ರಹಾಮ ಬಹು ದಿವಸ ಕಾದುಕೊಂಡಿದ್ದ ಆ ಫಲವನ್ನು ದೇವರು ಹೇಳಿದ ಹಾಗೆ ಹೊಂದಿದನು. ಅಲ್ಲೆಲ್ಲಿಯ ಏನಂತೆ, ದೇವರು ಹೇಳಿದ ಹಾಗೆ ಆತನ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಐಗುಪ್ತ ದೇಶದಲ್ಲಿ ಹೋದಾಗ ಇವನು ಯಾವುದೇ ಸಮಾಧಾನವನ್ನು ಕಾಣಲಿಕ್ಕಾಗಲಿಲ್ಲ, ಯಾವುದೇ ರೀತಿಯಾದಂಥ ಸಂತೃಪ್ತಿಕರವಾದ ಜೀವಿತ ನಡೆಸಲಿಕ್ಕಾಗಲಿಲ್ಲ. ಅವನ ಜೀವಿತದಲ್ಲಿ ದೇವರ ದರ್ಶನ, ದೇವರ ವಾಗ್ದಾನವನ್ನು ಮಿಸ್ಗೈಡ್ ಮಾಡಿಕೊಂಡ. ಅಲ್ಲೆಲ್ಲಿಯ ಅಲ್ಲಿ ಸ್ವಂತ ಜ್ಞಾನದಲ್ಲಿ ಹೋದ ಕಾರಣ
ಸ್ವಂತ ಬುದ್ಧಿಯಿಂದ ಹೋದ ಕಾರಣ ಅಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಆದರೆ 13ನೇ ಅಧ್ಯಾಯದಲ್ಲಿ ಮತ್ತೆ ಅವನು ರಿಪೀಟ್ಲಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ದೇವರ ಕಡೆಗೆ ತಿರುಗಿಕೊಳ್ಳೋದನ್ನು ನಾವು ನೋಡ್ಬೋದು. ಅಬ್ರಹಾಮನಿಗೆ ಐಗುಪ್ತ ದೇಶದಲ್ಲಿ ಹೋದಾಗ ಅವನು ಏನು ಪಟ್ಟ ಅಂತ ಹೇಳಿದ್ರೆ ಅವನಿಗೆ ನಿಜವಾಗ್ಲೂ ಅರ್ಥ ಆಯಿತು, ನಾನು ಇಲ್ಲಿ ನನ್ನ ಜ್ಞಾನದಲ್ಲಿ ಬಂದುಬಿಟ್ಟಿದ್ದೇನೆ, ಅದರಿಂದ ನಾನು ಈ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬಂತು. ಅದರಿಂದ ಈಗ ನಾನು ಏನು ಮಾಡ್ತೇನೆ, ಹೀಗೆ ಅಬ್ರಹಾಮನು ತನ್ನದೆಲ್ಲ ತೆಗೆದುಕೊಂಡು ಹೆಂಡತಿಯನ್ನು ಲೋಟನ್ನು ಸಂಗಡ ಕರೆಕೊಂಡು ಐಗುಪ್ತ ದೇಶವನ್ನು ಬಿಟ್ಟು ಇಲ್ಲಿ ಐಗುಪ್ತ ಕಡೆ ಇಳಿದು ಹೋದ ಅಂತ ಹೇಳ್ತದೆ. ಇಲ್ಲಿ 13ನೇ ಅಧ್ಯಾಯಕ್ಕೆ ಬರುವಾಗ ಐಗುಪ್ತ ದೇಶವನ್ನು ಬಿಟ್ಟ ಎಂಬುದಾಗಿ ಹೇಳ್ತದೆ. ಹಲ್ಲೆಲೂಯಾ. ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು. ಹಲ್ಲೆಲೂಯಾ. ಏರಿ ಬಂದನ ಆಶೀರ್ವಾದ. ಹಲ್ಲೆಲೂಯಾ. ಅಲ್ಲಿ ಇಳಿದು ಹೋದನು. ಹಲ್ಲೆಲೂಯಾ. ಅಲ್ಲಿ ಏನಾಯಿತು? ಸಮಸ್ಯೆಗಳು, ಹೋರಾಟಗಳು, ಇಕ್ಕಟ್ಟುಗಳು, ಭಯ, ದಿಗ್ಭ್ರಮೆ ಇದು ಸ್ಟಾರ್ಟ್ ಆಯಿತು. ಅದಕ್ಕೆ ಇಳಿದು ಹೋದನು ಅಂತ ಹೇಳ್ತದೆ. ಇಲ್ಲಿ 13ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡುವಾಗ ಏರಿ ಬಂದನು ಅಂದರೆ 12ನೇ ಅಧ್ಯಾಯ 2-3 ನೋಡ್ತೀವಲ್ಲ, ಏನು ಹೇಳ್ತೀವಿ? ಆಶೀರ್ವಾದ, ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದಗಳು ಉಂಟಾಗ್ತದೆ ಅಂತ ದೇವರು ಏನು ತನ್ನ ಮಾತನ್ನು ಕೊಟ್ಟಿದ್ರೋ ಅದೇ ಮಾತಿಗೆ ಇವನು ಏನು ಮಾಡ್ತಾನೆ, ಆ ಮಾತನ್ನು ಮತ್ತೆ ದೃಢವಾಗಿ ಹಿಡ್ಕೊಂಡು ದೇವರ ಆಲೋಚನೆಯನ್ನು ನೆನೆಸ್ಕೊಂಡು, ದೇವರ ಮಾತುಗಳನ್ನು ನೆನೆಸ್ಕೊಂಡು, ದೇವರು ನನ್ನನ್ನು ಎಲ್ಲಿ ಹೋಗ್ಬೇಕಂತ ಹೇಳಿದಾರೋ ಅಲ್ಲಿ ಹೋದರೆ ಮಾತ್ರ ನನಗೆ ಸಮಾಧಾನ, ದೇವರು ನನ್ನ ಜೀವಿತದಲ್ಲಿ ಏನು ದರ್ಶನ ಕೊಟ್ಟಿದ್ದಾರೋ ಆ ದರ್ಶನದಲ್ಲಿ ನಿಂತ್ಕೊಂಡ್ರೆ ಮಾತ್ರ ನನ್ನ ಜೀವಿತದಲ್ಲಿ, ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ಉತ್ತಮ ಜೀವಿತ ನಡೆಸ್ಬೋದೆಂಬುದಾಗಿ 13ನೇ ಅಧ್ಯಾಯದಲ್ಲಿ ಅಬ್ರಹಾಮನು ಅರ್ಥಕೊಳ್ತಾನೆ. ನಂತರ ಇಲ್ಲಿ ಹೇಳ್ತದೆ ಕಾನಾನ್ ದೇಶದ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದ. ಆಗ ದೇವರ ಆಲೋಚನೆ ನನಗೆ ನೆನಪಾಯಿತು. ನಾನು ದೇವರ ಆಲೋಚನೆ ಮಿಸ್ ಆಗೋದ್ರಿಂದ ಹೋಗಿ ಸಮಸ್ಯೆಗಳು ಸಿಕ್ಕಾಕೊಂಡೆ, ಅಲ್ಲಿ ಹೋಗಿ ಪರವನ ಕೈಲಿ ಸಿಕ್ಕಾಕೊಂಡೆ, ಅಲ್ಲಿ ಹೋಗಿ ನಾನು ನನ್ನೊಳಗಡೆ ಬಂದಂಥ ಭಯಕ್ಕೆ ನನ್ನ ಹೆಂಡತಿ ಕೈಯಲ್ಲಿ ಕೂಡ ಸುಳ್ಳು ಹೇಳಿಸ್ಬಿಟ್ಟೆ. ಹಲ್ಲೆಲೂಯಾ. ಈಗ ಅವನಿಗೆ ಅರ್ಥ ಆಯಿತು, ದೇವರು ನನ್ನ ಕರೆದಾತನ ನಂಬಿಗಸ್ತನು, ಆತನು ಏನು ಹೇಳ್ತಾನೋ ಅದನ್ನು ನಾನು ಕೇಳಿದ್ರೆ, ಆತನು ಯಾವ ದರ್ಶನ ಕೊಟ್ಟಿದ್ದನೋ ಅದರಲ್ಲಿ ನಾನು ಸ್ಥಿರವಾಗಿ ನಿಂತ್ಕೊಂಡ್ರೆ, ಆತನು ನನ್ನ ಜೀವಿತದಲ್ಲಿ ಏನು ಭರವಸೆ ನೀಡ್ತಾ ಇದ್ದಾನೋ ಆ ಭರವಸೆ ಒಳಗಡೆ ನಾನು ಸ್ಥಿರವಾಗಿ ನಿಂತ್ಕೊಂಡ್ರೆ ನನ್ನ ಜೀವಿತ ಉತ್ತಮವಾಗಿರ್ತದೆ ಎಂಬುದಾಗಿ ಆಗ ಅರ್ಥಕೊಳ್ತಾನೆ. ಆವಾಗ ದಕ್ಷಿಣ ಪ್ರಾಂತ್ಯಕ್ಕೆ ಏರಿ ಬಂದನು ಅಂತ ಹೇಳ್ತದೆ. ಹಲ್ಲೆಲೂಯಾ. ನಾನು ಮೊದಲೇ ತಿಳಿಸ್ಕೊಟ್ಟೆ, ಅಲ್ಲಿ 12ನೇ ಅಧ್ಯಾಯದಲ್ಲಿ ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ಕಾನಾನ್ ಬಿಟ್ಟು ನಾನು ತೋರಿಸೋ ದೇಶಕ್ಕೆ ಹೊರಟು ಹೋಗುವಂಥ ದೇವರು ತನ್ನ ವಾಗ್ದಾನವನ್ನು ಅಬ್ರಹಾಮನು ಕೊಡಬೇಕಾದ್ರೆ ಅಬ್ರಹಾಮನು ಅಲ್ಲೊಂದು ಸಣ್ಣ ಮಿಸ್ಟೇಕ್ ಮಾಡಿಕೊಡ್ತೇನೆ ಅಂತ ಮೊದಲೇ ಹೇಳಿದೆ. ಅಲ್ಲಿ ಲೋಟನನ್ನು ಕರ್ಕೊಂಡು ಬರ್ತಾನೆ. ಅಲ್ಲಿ ಲೋಟನನ್ನು ಕರ್ಕೊಂಡು ಬರೋದು ದೇವರ ಚಿತ್ತ ಅಲ್ಲ ಪ್ರಿಯ ದೇವರ ಮಕ್ಕಳೇ. ಅಂದರೆ ಯಾವಾಗ ನಾವು ದೇವರು ಏನು ಹೇಳ್ತಾರೋ ಅದನ್ನು ನಾವು ಪಾಲಿಸಬೇಕಾಗ್ತದೆ. ದೇವರು ಏನು ದರ್ಶನ ಕೊಡ್ತಾರೋ ಅದರ ಮೇಲೆ ನಾವು ಸ್ಥಿರವಾಗಿ ನಿಂತ್ಕೊಳ್ಬೇಕಾಗ್ತದೆ. ನಮ್ಮನ್ನು ಯಾವ ವಿಷಯದಲ್ಲಿ ಕರೆದಿದ್ದಾನೋ ಆ ವಿಷಯ ನಾವು ನಿಂತ್ಕೊಳ್ಳುವಾಗ ನಮ್ಮ ಜೀವಿತ ಬೆಸ್ಟ್ ಆಗಿರ್ತದೆ ಪ್ರಿಯ ದೇವರ ಮಕ್ಕಳೇ. ಇಲ್ಲಿ 13ನೇ ಅಧ್ಯಾಯದಲ್ಲಿ ನೀವು 2ನೇ ವಚನದಲ್ಲಿ ನೋಡುವಾಗ ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿದ್ದು ಅಂತ ಹೇಳ್ತದೆ. ಅಲ್ಲಿ ಒಂದು ಹೆಡ್ಲೈನ್ಸ್ ನೋಡುವಾಗ ಅಬ್ರಹಾಮನು ಲೋಟನು ಅಗಲಿದ್ದು ಅಂತ ಇದೆ. ಅದನ್ನು ನಾನು ಮುಂದಿನ ವಾಕ್ಯದ ಭಾಗದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಅಬ್ರಹಾಮನು ಲೋಟನು ಕೂಡ ಅಗಲ್ತಾರೆ. ಹಲ್ಲೆಲೂಯಾ. ಅಲ್ಲಿ ದೇವರು ಮೊದಲೇ 12ನೇ ಅಧ್ಯಾಯದಲ್ಲಿ ಹೇಳಿರ್ತಾರೆ, ಅಲ್ಲೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಆಗ್ತದೆ. ಲೋಟನು ಅಬ್ರಹಾಮನ ಜೊತೆ ಬರೋದಾಗಿ ದೇವ್ರ ಚಿತ್ತ ಇರೋದಾಗಿದ್ದರೆ ದೇವರೇನು ಹೇಳ್ತಿದ್ದಂದರೆ, ನಿನ್ನ ಬಂಧು ಬಳಗವನ್ನು ಜೊತೆಲೇ ಕರ್ಕೊಂಡು ಬಾ, ನಿನ್ನ ತಂದೆಯನ್ನು ಬಿಟ್ಟು ಮನೆಯನ್ನು ಬಿಟ್ಟು ಬರಬೇಡ ಅಂತ ಮೊದಲೇ ಹೇಳ್ತಿದ್ರು. ಆದರೆ ದೇವರು ತನ್ನ ಮಾತನ್ನು ಸ್ಥಿರಪಡಿಸ್ಬೇಕಂತ ಏನು ಹೇಳ್ತಾರೋ ಅದನ್ನು ನಾವು ಕೇಳುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಾವು ಬೆಸ್ಟಾದ ಒಂದು ಜೀವಿತವನ್ನು ನಡೆಸ್ಬೋದು ಪ್ರಿಯ ದೇವರ ಮಕ್ಕಳೇ. ನಾವು ಆಶೀರ್ವಾದಕರವಾದ ಜೀವಿತ ನಡೆಸ್ಬೋದು. ಇಲ್ಲಿ 13ನೇ ಅಧ್ಯಾಯದಲ್ಲಿ ನಾವು 2ನೇ ವಚನದಲ್ಲಿ ಇನ್ನೊಂದು ವಿಷಯನ ತಿಳಿಬೇಕಾಗಿದೆ ಅಂದರೆ ಅಬ್ರಹಾಮನು ಮತ್ತು ಲೋಟನ್ ಏನಾಗ್ತಾರೆ, ಅಗಲ್ತಾರೆ. ಹಲ್ಲೆಲೂಯಾ. ಅಂದರೆ ದೇವರು ಏನು ಹೇಳಿದ್ರು ಅದೇ ನಡೀತದೆ ಪ್ರಿಯ ದೇವರ ಮಕ್ಕಳೇ. ಅವನು ಆಗಲೇ ಬಿಟ್ಟು ಬಂದಿದ್ದರೆ ಇಲ್ಲಿ ಅಗಲುವಂಥ ಸಂದರ್ಭ ಬರ್ತಾ ಇರಲಿಲ್ಲ. ಅವನು ಅಲ್ಲೇನು ಮಾಡ್ತಾನೆ, ಲೋಟನ್ನ ಕರ್ಕೊಂಡು ಬರ್ತಾನೆ. ಇಲ್ಲಿ ಲೋಟನ ಕರ್ಕೊಂಡು ಬಂದಿದ್ದರಿಂದ ನಂತರದಲ್ಲಿ ಇವನ ದನಕಾಯವರೆಗೂ ಲೋಟನ ದನಕಾಯವರೆಗೂ ಏನಾಗ್ತದೆ, ಜಗಳಗಳು ಸ್ಟಾರ್ಟ್ ಆಗ್ತದೆ. ಅಲ್ಲಿ ಇಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಬರ್ತದೆ. ಹಲ್ಲೆಲೂಯಾ. ಅದು ದೇವರು ಮೊದಲೇ 12ನೇ ಅಧ್ಯಾಯದಲ್ಲಿ ತಿಳಿಸಿದರು, ನೀನು ಅವನನ್ನು ಅಲ್ಲೇ ಬಿಟ್ಟು ಬಂದ್ಬಿಡಪ್ಪ, ನಾನು ನಿನಗೆ ಕರೆದಿದ್ದೇನೆ, ನೀನು ನನ್ನ ದರ್ಶನ ಏನಿದೆ, ನನ್ನ ವಾಗ್ದಾನ ಏನಿದೆ ಅದನ್ನು ಹಿಡಿದು ನೀನು ಮುಂದೆ ಹೋಗು ಅಂತ ಹೇಳಿದ್ರು. ಆದರೆ ಇಲ್ಲಿ ನಾವು ನೋಡ್ಕೊಂಡು ಬರುವಾಗ 8ನೇ ಅಧ್ಯಾಯದಲ್ಲಿ ಆರಾಧನೆ ಮಾಡಿದನು, 9ನೇ ಅಧ್ಯಾಯದಲ್ಲಿ ದೇವರ ದರ್ಶನ ಮಿಸ್ಗೈಡ್ ಮಾಡಿಕೊಂಡ. ಅಲ್ಲಿ 11, 12, 13 ಹಿಂಗೆ ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಅವನಲ್ಲಿ ದಿಗ್ಭ್ರಮೆ ಬಂತು, ಭಯ ಬಂತು, ಅವನ ಮಾತಿನಿಂದ ಸುಳ್ಳು ಬಂತು. ಹಲ್ಲೆಲೂಯಾ. ನಂತರದಲ್ಲಿ ಅವನು ದೇವರ ಕಡೆಗೆ ತಿರುಗಿಕೊಂಡು ಮತ್ತೆ ದೇವರು ಎನ್ನಿದ್ರು ಅದೇ ಕಡೆ ಹೋಗ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀವು ಕೂಡ ತುಂಬ ಚೆನ್ನಾಗಿ ಗಮನಿಸಬೇಕಾಗಿರೋ ವಿಷಯ ಏನಂತ ಹೇಳಿದ್ರೆ, ದೇವರು ನಮ್ಮ ಜೀವಿತದಲ್ಲಿ ಏನು ಹೇಳ್ತಾನೋ ಅದನ್ನು ನಾವು ಕೇಳಬೇಕಾಗ್ತದೆ. ದೇವರು ಏನು ನಮ್ಮ ಜೀವಿತದಲ್ಲಿ ವಾಗ್ದಾನ ಕೊಡ್ತಾನೋ ಅದರ ಪ್ರಕಾರ ನಾವು ನಡೆಯುವಾಗ ಒಂದು ಬೆಸ್ಟಾದ ಜೀವಿತವನ್ನು ನಾವು ನಡೆಸ್ಬೋದು. ನಾವು ಉತ್ತಮವಾದ ಜೀವಿತವನ್ನು ನಡೆಸುವಾಗ ನಮ್ಮ ಜೀವಿತ ಅನೇಕರಿಗೆ ಮಾದರಿಯಾಗಿರ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ದಿವಸ ಒಂದು ಬೆಸ್ಟಾದ ರೆವಲೇಷನ್ನ ದೇವರು ನಿಮಗೆ
ತಿಳಿಸಿದ್ದೀರಿ ಅಂತ ನಾನು ನಂಬ್ತೇನೆ. ಈ ವಾಕ್ಯ ಹೇಗಿತ್ತು ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸಿರಿ. ಮುಂದಿನ ದಿನದಲ್ಲಿ ಒಂದು ಉತ್ತಮವಾದ ಇದೇ ರೀತಿಯಾದಂಥ ಒಂದು ರೆವಲ್ಯೂಷನ್ನ ತರುವಂಥ ಪ್ರಯತ್ನ ನಾನು ಮಾಡ್ತೇನೆ. ಇದುವರೆಗೆ ನಮ್ಮ ಒಂದು ಪೇಜನ್ನ, ಫೇಸ್ಬುಕ್ ಪೇಜನ್ನ, ಇನ್ಸ್ಟಾಗ್ರಾಮ್ ಪೇಜನ್ನ ಏನು ಪ್ರೀತಿಯಿಂದ ಫಾಲೋ ಮಾಡ್ತಾ ಇದ್ದೀರಾ, ಇದೇ ರೀತಿಯಾಗಿ ನಾವು ಸಪೋರ್ಟ್ ಮಾಡಿರಿ. ಮುಂದಿನ ಒಂದು ಸೇವೆಗಳು, ಮುಂದೆ ನಮ್ಮ ವಾಕ್ಯದ ಧ್ಯಾನಗಳನ್ನು ನಾವು ಮಾಡುವಾಗ ಎಲ್ಲರೂ ಒಟ್ಟಾಗಿ ಸೇರಿ ಕರ್ತನ ರಾಜ್ಯವನ್ನು ಮಹಿಮೆಪಡಿಸೋಣ. ಗಾಡ್ ಬ್ಲೆಸ್ ಯು.